ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆಯ ಮುಖಾನ ಅವರನ್ನ ಭವ್ಯವಾದ ಪಶ್ಚಿಮ ದ್ವಾರಕ್ಕೆ ಇಂದು ಅಳವಡಿಸಿರುವಂತಹ ಇದು ಕೇವಲ ಕೆತ್ತನೆಯಲ್ಲ, ಕುಸುರಿ ಕೆತ್ತನೆಯ ಬೀಟೆ ಮರದ ಬಾಗಿಲಿನ ಉದ್ಘಾಟನೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಚಪ್ಪಾಳೆಯ ಮೂಲಕ ಅವರನ್ನು ಕೂಡ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ HK ಪಾಟೀಲ್ ಸರ್, ಛಲವಾದಿ ನಾರಾಯಣ್ ಸರ್, ವಿಧಾನಸೌಧದ ಕಟ್ಟಡದ ಪಶ್ಚಿಮ ದ್ವಾರಕ್ಕೆ ಅಳವಡಿಸಿರುವ ಈ ಕುಸುರಿ ಕೆತ್ತನೆಯ ಬೀಟೆ ಮರದ ಬಹುಗುಚ್ಛವನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕು ಅಂತ ನಾವು ಕೇಳಿಕೊಳ್ತಾ ಈಗಾಗಲೇ ಬಾಗಿಲಿನ ವಿಶೇಷತೆಯ ಬಗ್ಗೆ ತಿಳಿಸಲಾಯಿತು. ವಿಧಾನಸೌಧ ಕಟ್ಟಡದ ನೆಲಮಹಡಿಯ ಪಶ್ಚಿಮ ದ್ವಾರದ ಗ್ರಿಲ್ ಬದಲಿಗೆ ರೋಸ್ವುಡ್ ದ್ವಾರವನ್ನ ಅಳವಡಿಸಲಾಗಿದೆ. ನೋಡ್ತಾ ಇದ್ದೀವಿ, ಆಹಾ ಎಂತಹ ಭವ್ಯವಾದಂತಹ ಕೆತ್ತನೆ, ಕುಸುರಿ ಕಲೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ಭವ್ಯವಾದ ಬಾಗಿಲಿನಿಂದ ಈ ಒಂದು ಕೆತ್ತನೆಯನ್ನ ಮಾಡಿರುವಂತಹ ಕೈಸರ್ ಅಲಿ ಖಾನ್ ಅವರಿಗೆ ವಿಶೇಷವಾದ ಸನ್ಮಾನವನ್ನ ಮಾಡಲಾಗುತ್ತೆ. ಒಟ್ಟಾಗಿ ಈ ಒಂದು ಬಾಗಿಲಿನ ದ್ವಾರದ ಉದ್ಘಾಟನೆಯನ್ನ ಮಾಡಲಾಗಿದೆ. ಹಾಗೆಯೇ ಈ ಸುಂದರವಾದಂತಹ ಕೆತ್ತನೆಯನ್ನ ಕೆತ್ತಿದಂತಹ ಶಿಲ್ಪಿಗೆ ಈಗ ವಿಶೇಷವಾದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮರದ ಕೆತ್ತನೆ ಕೈಸರ್ ಅಲಿ ಖಾನ್ ಅವರ ತಂಡ. ಕೈಸರ್ ಅಲಿ ಖಾನ್ ಸರ್ ಒಂದೇ ನಿಮಿಷ ಸರ್, ಈ ಕಡೆ ನಾವೇನ್ ಮಾಡೋದು KSFIC ಶ್ರೀಧರ್ DFO ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಒಂದು ವಿಶೇಷವಾದ ಸನ್ಮಾನ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥವರು ಹಲವರು, ಅದರಲ್ಲಿ ವಿಶೇಷವಾಗಿ ಕೆತ್ತನೆಗೆ ಸಹಕರಿಸಿದಂಥವರು ಏನು PWD ಚೀಫ್ ಇಂಜಿನಿಯರ್ ಸತೀಶ್ KC ಅವರಿಗೂ ಕೂಡ ಒಂದು ವಿಶೇಷವಾದಂತಹ ಗೌರವ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಕಡೆಯಿಂದ. ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಿಗೂ ಕೂಡ ಒಂದು ವಿಶೇಷವಾದಂತಹ ಗೌರವ ಸಮರ್ಪಣೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಈ ಬಾಗಿಲಿನ ಈ ದ್ವಾರದ ಕೆತ್ತನೆಗೆ ಹಾಗೆಯೇ ಅಳವಡಿಕೆಗೆ ಪ್ಲಾನಿಂಗ್ ಅಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಸಹಭಾಗಿತ್ವವನ್ನ ವಹಿಸಿದ್ದಾರೆ. ಶ್ರಮ ವಹಿಸಿರೋದು ಇವತ್ತು ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕಾರಣವಾಗ್ತಾ ಇದೆ. ಈ ಭವ್ಯ ಕಟ್ಟಡ, ಐತಿಹಾಸಿಕ ಕಟ್ಟಡಕ್ಕೆ ನಿಜಕ್ಕೂ ಒಂದು ಕಳೆ ಬಂತು ಅನ್ನೋದು ಇದೀಗ ನಮಗೆ ಗೊತ್ತಾಗ್ತಾ ಇದೆ. ಇದೀಗ ಮತ್ತೊಂದು ಉದ್ಘಾಟನೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವಿಧಾನಸೌಧ ಮತ್ತು ವಿಕಾಸಸೌಧ ಕಟ್ಟಡಗಳ ನೂತನ ಸೌರಶಕ್ತಿಯ ಫಲಕಗಳ ಲೋಕಾರ್ಪಣೆ ಕೂಡ ಅನ್ವೇಲಿಂಗ್ ಆಗ್ತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಅನ್ವೇಲಿಂಗ್ ಆಗ್ತಾ ಇದೆ. ನೂತನ ಸೌರಶಕ್ತಿ ಫಲಕಗಳ ಲೋಕಾರ್ಪಣೆಯ ಒಂದು ಮಹಿಳೆ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈಗ ಮೆರುಗು ಬಂತು ಅಂತ ಹೇಳ್ಬೋದು. ದೇಶ ಮತ್ತು ವಿದೇಶದಲ್ಲಿ ವಿಧಾನಸೌಧಕ್ಕೆ ಒಂದು ತನ್ನದೇ ಆದ ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು.
ಮತ್ತು ಅದೇ ರೀತಿ ಸಾಕಷ್ಟು ದೇಶ ಮತ್ತು ವಿದೇಶದಿಂದಲೂ ಕೂಡ ಈ ವಿಧಾನಸೌಧನ ವೀಕ್ಷಣೆ ಮಾಡಲು ಹಲವು ಪ್ರವಾಸಿಗರು ಮತ್ತು ಅದೇ ರೀತಿಯಾದಂಥ ಸಾಕಷ್ಟು ಜನರು ಕೂಡ ಪ್ರತಿದಿನ ಇದಕ್ಕೆ ಬರ್ತಾ ಇರ್ತಾರೆ. ಈ ವಿಧಾನಸೌಧಕ್ಕೆ ಒಂದು ಮೆರುಗನ್ನು ಕೊಡಲು ಮತ್ತು ಅದೇ ರೀತಿಯಾದಂಥ ಇದನ್ನು ವೈಭವವನ್ನು ಹೆಚ್ಚಿಸಲು ಈಗಾಗಲೇ ಒಂದು ಹೊಸ ನೂತನ ಬಾಗಿಲನ್ನು ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಇವತ್ತು CM ಸಿದ್ದರಾಮಯ್ಯರು ಮತ್ತು ಅದೇ ರೀತಿ DKಶಿ ಮತ್ತು UT ಖಾದರ್ ಅವರು ಸಹ ಈ ಕಟ್ಟಡವನ್ನು ಅಂದರೆ ಈ ಬಾಗಿಲನ್ನು ಉದ್ಘಾಟನೆ ಮಾಡಿರುವಂಥದ್ದು. ನಾವು ಸದ್ಯ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಇರುವಂಥದ್ದು. ನಾವು ನೋಡ್ತಾ ಇರ್ಬೋದು, ಇದಕ್ಕೆ ಸುಮಾರು 83 ಲಕ್ಷವನ್ನು ಕೋಟ್ ಮಾಡಿರೋವಂಥದ್ದು. ಅದರಲ್ಲಿ 50 ಲಕ್ಷ ಈ ಬಾಗಿಲಿಗೆ ಖರ್ಚಾಗಿರೋವಂಥದ್ದು. ಸದ್ಯ ನಾವು ಈ ಬಾಗಿಲಿನ ವಿಶೇಷತೆಯನ್ನು ನೋಡೋದಾದರೆ ಇದು ಸುಮಾರು ರೋಸ್ವುಡ್ ಅದರಿಂದ ಈ ಬಾಗಿಲನ್ನು ನಿರ್ಮಾಣ ಮಾಡಿರೋವಂಥದ್ದು. ಇದಕ್ಕೆ ಸುಮಾರು 6 ತಿಂಗಳ ಕಾಲ ಈ ಬಾಗಿಲು ಕೆತ್ತನೆಗೆ ಮತ್ತು ಟೈಮ್ ಹಿಡಿದಿರೋವಂಥದ್ದು. ಅದೇ ರೀತಿ ಎಲ್ಲವೂ ಕೂಡ ಕೈಯಿಂದ ಈ ಬಾಗಿಲನ್ನು ಕೆತ್ತನೆ ಮಾಡಿರೋವಂಥದ್ದು. ಇದರಲ್ಲಿ ಒಂದು ರಾಜ್ಯ ಲಾಂಛನ ಮತ್ತು ಅದೇ ರೀತಿಯಾದಂತಹ ರಾಷ್ಟ್ರ ಲಾಂಛನವನ್ನು ಕೂಡ ಇದರಲ್ಲಿ ಅಳವಡಿಕೆ ಮಾಡಿರೋವಂಥದ್ದು. ನೋಡ್ತಾ ಇರ್ಬೋದು ನಾವು ಮುಖ್ಯ ದ್ವಾರದಲ್ಲೇ ಕೂಡ ರಾಜ್ಯ ಲಾಂಛನವಾದಂಥ ಗಂಡ ಬೇರುಂಡ ಕಾಣಿಸ್ತಾ ಇರೋವಂಥದ್ದು. ಅದೇ ರೀತಿಯಾದ ಅಶೋಕ ಚಕ್ರವನ್ನು ಕೂಡ ಈ ಬಾಗಿಲಲ್ಲಿ ಅಳವಡಿಕೆ ಮಾಡಿರೋವಂಥದ್ದು. ಇದಕ್ಕೆ ಸುಮಾರು 84 ಲಕ್ಷಗಳು ಕೂಡ ಇದಕ್ಕೆ ಕೋಟ್ ಮಾಡಿರೋವಂಥದ್ದು. ಈಗ ಸದ್ಯಕ್ಕೆ ಮಾಹಿತಿ ಇರೋ ಪ್ರಕಾರ 50 ಲಕ್ಷ ಈ ಬಾಗಿಲು ನಿರ್ಮಾಣಕ್ಕೆ ಕೂಡ ಖರ್ಚಾಗಿರೋವಂಥದ್ದು. ಇದು ಸುಮಾರು ಪಶ್ಚಿಮ ದ್ವಾರದ ಗ್ರಿಲ್ ಬದಲಿಗಾಗಿ ರೋಜು ದ್ವಾರವನ್ನು ದ್ವಾರ ಏನಿದೆ ಅದನ್ನು ಅಳವಡಿಸಿರುವ ಕಾಮಗಾರಿ ಆಗಿರುವಂಥದ್ದು. ಇದು ಸುಮಾರು ಪಕ್ಕದ ಎರಡು ಬದಿಯಲ್ಲೂ ಕೂಡ 4.5 ಅಡಿ ಅಗಲ ಮತ್ತು 12 ಅಡಿ ಎತ್ತರದ ಬಾಗಿಲು ಆಗಿರುವಂಥದ್ದು. ಅದೇ ರೀತಿಯಾದಂತೆ ಇದು ಬೀಟೆ ಮರದ ಮಧ್ಯದ ಮುಖ್ಯ ಬಾಗಿಲಿನ ಅಳತೆ ನೋಡೋದಾದರೆ ಸುಮಾರು 15.75 ಅಡಿ ಅಗಲ ಮತ್ತು 12 ಅಡಿ ಎತ್ತರದಿಂದ ಈ ಬಾಗಿಲು ಕೂಡಿರುವಂಥದ್ದು. ಒಟ್ಟಿನಲ್ಲಿ ತುಂಬ ಆಕರ್ಷಣೀಯವಾಗಿ ಮತ್ತು ಪ್ರವಾಸಿಗರನ್ನು ಸೆಳೆಯಲೆಂದೇ ಈ ಬಾಗಿಲನ್ನು ನಿರ್ಮಾಣ ಮಾಡಿರೋಂಥದ್ದು. ಅದೇ ರೀತಿಯ ವಿಧಾನಸೌಧ ಎಲ್ಲ ಬಾಗಿಲನ್ನು ಕೂಡ ಇದೇ ರೀತಿಯಾದಂಥ ರೋಸ್ವುಡ್ಡಿಂದ ಅಳವಡಿಕೆ ಮಾಡಲು ಕೂಡ ಸ್ಪೀಕರು UT ಖಾದರ್ ಅವರು ಕೂಡ ತೀರ್ಮಾನ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಬಾಗಿಲಿಗೆ ಅಳವಡಿಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶವನ್ನು ಕೊಟ್ಟಿರೋದು. ಇನ್ನೊಂದು ಇದಕ್ಕಿಂತ ಮುಂಚೆಯೂ ಕೂಡ ವಿಧಾನಸಭಾ ಕಲಾಪಕ್ಕೆ ಹೋಗ್ತೀವಿ, ಆ ಕಲಾಪದ ಬಾಗಿಲನ್ನು ಕೂಡ ಇದೇ ರೀತಿಯಾದಂಥ ರೋಸ್ವುಡ್ಡಿಂದ ನಿರ್ಮಾಣ ಮಾಡಿರೋವಂಥದ್ದು. ಒಟ್ಟಿನಲ್ಲಿ ವಿಧಾನಸೌಧಕ್ಕೆ ಸಾಕಷ್ಟು ಜನ ಬರ್ತಿರ್ತಾರೆ, ನೋಡ್ತಿರ್ತಾರೆ. ಮತ್ತು ಈ ಹಿಂದೆ ಕೂಡ ಹಳೆ ಬಾಗಿಲನ್ನು ಹೊಂದಿತ್ತು. ಅದರಿಂದಾಗಿ ವಿಧಾನಸೌಧಕ್ಕೆ ಒಂದು ಹೊಸ ಮೆರುಗು ಮತ್ತು ಅದೇ ರೀತಿಯಿಂದ ಆಕರ್ಷಣೀಯವಾಗಿ ಮತ್ತು ಒಂದು ಪಾರಂಪರಿಕವಾಗಿ ಇರಲು ಕೂಡ ಈ ರೋಸ್ವುಡ್ ಬಾಗಿಲನ್ನು ನಿರ್ಮಾಣ ಮಾಡೋದಕ್ಕೆ ಈ ಸ್ಪೀಕರ್ ಅವರು ಮುಂದಾಗಿರುವಂಥದ್ದು. ಈಗಾಗಲೇ ಈ ನಿರ್ಮಾಣ ಕಾರ್ಯ ಕೂಡ ಮುಗಿದಿದ್ದು, ಮುಂದಿನ ದಿನಗಳಲ್ಲಿ ಕೂಡ ಬಾಕಿ ಉಳಿದಂಥ ಬಾಗಿಲಲ್ಲೂ ಕೂಡ ಈ ರೀತಿಯಾದಂಥ ರೋಸ್ವುಡ್ ಮೂಲಕ ದ್ವಾರವನ್ನು ಕೂಡ ನಿರ್ಮಾಣ ಮಾಡುತ್ತೆ. ಒಟ್ಟಿನಲ್ಲಿ ಒಂದು ವಿಧಾನಸೌಧ ಕಟ್ಟಡ ತುಂಬ ಚೆನ್ನಾಗಿ ಕಾಣಲು ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಈ ರೀತಿಯಾದಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತು ಇದು ಸುಮಾರು ಪಾರಂಪರಿಕ ಕಟ್ಟಡ ಆಗಿರೋದ್ರಿಂದ ಇದಕ್ಕೆ ಹೊಸ ಮೆರುಗು ಕೊಡಲು ಕೂಡ ಸ್ಪೀಕರ್ ಅವರು ಮುಂದಾಗಿರೋದು. ಅದರಿಂದಾಗಲೇ ಈ ನೂತನ ಬಾಗಿಲನ್ನು ನಿರ್ಮಾಣ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ KS ಮಾರುತಿ ನಾಯ್ಕ, ಫ್ರೀಡಮ್ TV, ಬೆಂಗಳೂರು.